ನಮಸ್ಕಾರ ವೀಕ್ಷಕರೇ, ನ್ಯಾಷನಲ್ ಟಿವಿಗೆ ಸ್ವಾಗತ. ನಾನು ಸ್ವಾತಿ ಸಲಂ. ನಿನ್ನೊಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು. ಸೊ ಅದು ಯಾರಪ್ಪ ಅಂದರೆ ಮಿಯಾ ಖಲೀಫಾ ಅವರ ಕಣ್ಣೀರಿನ ವಿಡಿಯೋ ಒಂದು ವೈರಲ್ ಆಗಿತ್ತು. ಸೊ ಮಿಯಾ ಖಲೀಫಾ ಆಲ್ರೆಡಿ ಗೊತ್ತಿರುತ್ತೆ, ನೀಲಿ ಚಿತ್ರದ ತಾರೆ ಅಂತಲೇ ಹೇಳ್ಬೋದು. ಹಾಗೆ ಸಾಕಷ್ಟು ಒಂದು ಮಾಡೆಲಿಂಗ್ ಮಾಡ್ತಾರೆ, ಆಮೇಲೆ ಕೆಲವೊಂದು ಕ್ರಿಕೆಟ್ಗಳಲ್ಲಿ ಕಮೆಂಟಿಂಗ್ ಕೂಡ ಮಾಡ್ತಾ ಇರ್ತಾರೆ. ಸೊ ಇವರ ಕಣ್ಣೀರಿಗೆ ಕಾರಣ ಯಾರು? ಸೊ ಒಬ್ಬ ವ್ಯಕ್ತಿ ಅಲ್ಲ, ಸೊ ಆಗ್ತಿರುವಂಥ ಸಿಚುವೇಶನ್ ಇವರ ಕಣ್ಣೀರಿಗೆ ಕಾರಣವಾಗಿರುವಂಥದ್ದು. ಸೊ ಏನು ಸಿಚುವೇಶನ್ ಅಂತ ನೋಡಿದ್ರೆ, ಈಗ ಇಸ್ರೇಲ್ ಇರಾನ್ ಅಮೇರಿಕ ಏನು ಯುದ್ಧ ಆಗ್ತಾ ಇದೆ, ಸೊ ಇದರ ಬಗ್ಗೆ ಅವರು ಒಂದು ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ. ಸೊ ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಸಾಕಷ್ಟು ಜನಗಳಿಗೆ ಒಂದು ಆತಂಕವನ್ನೇ ಸೃಷ್ಟಿ ಮಾಡಿದೆ. ಯಾಕಂದರೆ ಅಲ್ಲಿ ಇರುವ ಜನರಿಗೆ ಈ ಕಡೆ ಭಾರತದಲ್ಲಿರುವಂತಹ ಯಾರೇ ಒಬ್ಬರು ಭಾರತದಲ್ಲಿ ಅವರ ಹುಟ್ಟೂರಾಗಿದ್ರು ಕೂಡ ಅಲ್ಲಿ ಅವರು ಜೀವನವನ್ನು ಸಾಗಿಸಿ ಅಲ್ಲಿ ದುಡಿತಾ ಇದ್ದವರಿಗೆ ಮತ್ತೆ ಭಾರತಕ್ಕೆ ಬರಲು ತುಂಬ ಕಷ್ಟ ಆಗ್ತಾ ಇದೆ. ಸೊ ಅಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಸಾಕಷ್ಟು ಫ್ಲೈಟ್ಗಳು ಡಿಲೇ ಆಗಿರುವಂಥದ್ದು, ಸಾಕಷ್ಟು ಏರ್ಪೋರ್ಟ್ಗಳು ಕ್ಲೋಸ್ ಆಗಿರುವಂಥದ್ದು, ಈ ಥರ ಸಿಚುವೇಶನ್ಗಳು ಈ ಯುದ್ಧದಿಂದ ಆಗಿರುವಂಥದ್ದು. ಇಷ್ಟು ಮಾತ್ರ ಅಲ್ಲ, ನಮ್ಮ ಗ್ಯಾಸ್ ಆಗಿರ್ಬೋದು, ಸಿಲಿಂಡರ್ ಆಗಿರ್ಬೋದು, ಪೆಟ್ರೋಲ್ಗಾಗಿರ್ಬೋದು ಸಾಕಷ್ಟು ತೊಂದರೆಯನ್ನು ಕೂಡ ನಾವು ಈಗಲೂ ಅನುಭವಿಸ್ತಾ ಇದ್ದೀವಿ. ಸೊ ಈಗ ಏನಾಗ್ತಾ ಇದೆ ಅಂದರೆ ಸಿಚುವೇಶನ್ ಸ್ವಲ್ಪ ಮಟ್ಟಿಗೆ ನಾವು ನೋಡ್ತಾ ಇರಬೇಕಾದ್ರೆ ಕೊರೋನಾ ಸ್ವಲ್ಪ ನಮ್ಗೆ ನೆನಪಿಗೆ ಬರುವಂಥದ್ದು. ಯಾಕಂದರೆ ನಾವು ಆ ಕೊರೋನಾ ಟೈಮಲ್ಲೂ ಅಷ್ಟೇ ಮನೆಯಲ್ಲಿ ಇದ್ಕೊಂಡು, ಈಗ ನಮಗೆ ಆಟೋ ಚಾಲಕರಾಗಿರ್ಬೋದು ಅವ್ರಿಗೆಲ್ಲ ಈ ಕೊರೋನಾ ಟೈಮಲ್ಲಿ ಮನೆಯಲ್ಲಿದ್ದು ಆ ಥರ ಒಂದು ಸಿಚುವೇಶನ್ಗಳು ಬರೋದನ್ನ ನಾವು ನೋಡಿದ್ದೀವಿ. ಸೊ ಯಾಕಂದರೆ ಆಟೋ ಚಾಲಕರು ಗ್ಯಾಸನ್ನು ಹಾಕಿಸ್ಕೋಬೇಕಾದ್ರೆ ಸೊ ಅವರು ಏನು ಮಾಡ್ತಾರೆ, ಬೆಳಿಗ್ಗೆಯಿಂದ ಕ್ಯೂ ನಿಲ್ತಾರೆ. ಒಂದು ಬೆಳಿಗ್ಗೆ 5 ಗಂಟೆಯಿಂದ ಆಗಿರ್ಬೋದು, ಕೆಲವೊಂದು ಆಟೋ ಚಾಲಕರು ರಾತ್ರಿಯಿಂದನೇ ಕ್ಯೂ ಅನ್ನು ನಿಲ್ಲೋದನ್ನು ನಾವು ಕೂಡ ನೋಡಿದ್ದೀವಿ. ಸೊ ಹಾಗಾಗಿ ಕ್ಯೂ ನಿಂತ್ಕೊಂಡು ಅಲ್ಲಿ ಅವರು ಗ್ಯಾಸನ್ನು ಹಾಕಿಸ್ಕೊಂಡು ನೆಕ್ಸ್ಟ್ ಅವರು ದುಡಿಮೆಗೆ ಹೋಗೋದು ಬೇಡ ಅನ್ನೋಷ್ಟರಲ್ಲಿ ಟೈಮ್ ಆಗಿರುತ್ತೆ, ಸಂಜೆ ಆಗಿರುತ್ತೆ. ಸೊ ನೆಕ್ಸ್ಟ್ ಅವರು ಯಾವಾಗ ವ್ಯಾಪಾರವನ್ನು ಕೂಡ ಮಾಡೋದು, ಯಾವಾಗ ಬಾಡಿಗೆಯನ್ನು ಕೂಡ ಮಾಡೋದು ಅಂತ ಸಾಕಷ್ಟು ಒಂದು ಆಟೋ ಚಾಲಕರು ಕೂಡ ಕಣ್ಣೀರನ್ನು ಹಾಕ್ತಾ ಇರುವಂಥದ್ದು. ಸೊ ಇದ್ರ ಬಗ್ಗೆ ಯಾರು ಕೂಡ ಗಮನಿಸ್ತಾ ಇಲ್ಲ. ಇನ್ನು ಮಿಯಾ ಖಲೀಫಾ ಅವರು ಮಾಡಿರೋ ರೀಸನ್ ಏನಪ್ಪ ಅಂದರೆ ಅವರ ಊರಾಗಿರುವಂಥ, ಅವರು ಬೆಳೆದಿರುವಂತಹ ಮೂಲತಃ ಅವರು ಲೆಬನಾನ್ನವರು. ಸೊ ಅವರು ಅಲ್ಲಿ ಆದ್ದರಿಂದ ಅಲ್ಲಿ ಅವರಿಗೆ ಸಾಕಷ್ಟು ಕೆಲವೊಂದು ಬಾಂಬ್ ಅಟ್ಯಾಕ್ಗಳು ಆ ಒಂದು ಪ್ರದೇಶದಲ್ಲಿ ಆಗಿರೋ ಕಾರಣ ಸೊ ಇದರ ಬಗ್ಗೆ ಅವರು ಮಾತನಾಡಿದ್ದಾರೆ. ಸೊ ಅಲ್ಲಿ 250ಕ್ಕಿಂತ ಹೆಚ್ಚು ಜನರು ಸಾವಿಗೀಡಾಗಿದ್ದಾರೆ. ಸೊ ಅದರ ಬಗ್ಗೆ ಅವರು ಮಾತಾಡ್ತಾ ಎಮೋಷ್ನಲ್ ಆಗಿ ಕಣ್ಣೀರನ್ನು ಹಾಕಿದ್ದಾರೆ. ಸೊ ಇದು ಅವರೊಬ್ಬರಿದ್ದೇ ಕತೆ ಅಲ್ಲ, ಸಾಕಷ್ಟು ಜನರು ಅಷ್ಟೇ ಈ ಒಂದು ಸೆಲೆಬ್ರಿಟಿಗಳಾಗಿರ್ಬೋದು ಅಥವಾ ಕೆಲವೊಬ್ರು ಈ ವಿಚಾರದ ಬಗ್ಗೆ ಮಾತಾಡಿದ್ದಾರೆ. ಬಟ್ ಮೇಯ್ನಾಗಿ ಮಿಯಾ ಖಲೀಫಾ ಅವರ ಒಂದು ಯೋಚನೆ ಬಗ್ಗೆ ನೋಡಿದ್ರೆ ಅಂದರೆ ಅವ್ರು ಹೇಳಿರೋ ರೀತಿ ಅಂದರೆ, ನಾನು ಮಂಗಳ ಗ್ರಹಕ್ಕೆ ಜನರುಗಳನ್ನು ಕರ್ಕೊಂಡು ಹೋಗುವಂಥದ್ರಲ್ಲಿದ್ದೆ, ಆದರೆ ಇಲ್ಲಿ ನಮ್ಮ ದೇಶದಲ್ಲಿ ಈ ಥರ ಆಗ್ತಾ ಇದೆ. ಸೊ ಏನೋ ಒಂದು ಮಾತಾಡ್ತಾ ಬರೋದಲ್ಲಿ ಏನೋ ಒಂದು ಮಾತಾಡ್ತಾ ಹೋಗ್ತಾ ಇದ್ರು. ಸೊ ಹಾಗಾಗಿ ಅವರ ಕೆಲವೊಂದು ಮಾತುಗಳು ಯಾವ ರೀತಿ ಆಗಿದೆ ಅಂದರೆ, ಸೊ ಮಿಯಾ ಖಲೀಫಾ ಅವರು ಆಲ್ರೆಡಿ ಕೆಲವೊಂದು ಟ್ರೋಲ್ಗಳ ಬಾಯಿಗೆ ಸಿಕ್ಕಿರುವಂಥದ್ದು. ಸೊ ಹಾಗಾಗಿ ಅವರ ಕೆಲವೊಂದು ಮಾತುಗಳು ಈಗಲೂ ಕೂಡ ವೈರಲ್ ಆಗ್ತಾ ಇರುವಂಥದ್ದು. ಸೊ ಅದರಲ್ಲೂ ಕಣ್ಣೀರನ್ನು ಹಾಕಿರುವಂಥದ್ದು. ಅವರು ಇಸ್ರೇಲ್ ಮತ್ತು ಇರಾನ್ ಯುದ್ಧದಲ್ಲಿ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದೆ ಅನ್ನೋದನ್ನು ಆ ಒಂದು ವಿಡಿಯೋ ಮೂಲಕ ತಿಳಿಸಿದ್ದಾರೆ. ಸೊ ಹಾಗಾಗಿ ಇದು ಅವರೊಬ್ಬರ ಒಂದು ಚಿಂತೆ ಅಲ್ಲ, ಅವರ ಆ ದೇಶದಲ್ಲಿ ಆ ಪ್ರದೇಶದಲ್ಲಿರುವ ಕಾರಣ ಅಲ್ಲಿ ಕಣ್ಣೆದುರಿಗೆ ನೋಡಿರುವಂಥ ಕೆಲವೊಂದು ಘಟನೆಗಳನ್ನು ಕೂಡ ಅವರು ಹೇಳ್ಕೊಂಡಿದ್ದಾರೆ. ಸೊ ಇದಕ್ಕೆಲ್ಲ ಯಾರು ಹೊಣೆ, ಇಷ್ಟು ಜನ ಸತ್ತಿದ್ದಾರಲ್ಲ, ಸೊ ಇದಕ್ಕೆಲ್ಲ ಯಾರು ಹೊಣೆ ಅನ್ನೋ ಕೂಡ ಪ್ರಶ್ನೆ ಕೂಡ ಮಾಡಿದ್ದಾರೆ. ಸೊ ಅವ್ರಿಗೆ ಏನು ಹೇಳಬೇಕು ಅನ್ನೋ ಮಾತು ಕೂಡ ಬರ್ತಾ ಇಲ್ವಂತೆ. ಸೊ ಆ ರೀತಿ ಒಂದು ಎಮೋಷ್ನಲ್ ಆಗಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದಾರೆ. ಸೊ ಹಾಗಾಗಿ ಮಿಯಾ ಖಲೀಫಾ ಅವರ ಈ ಒಂದು ವಿಡಿಯೋ ಸಿಕ್ಕಾಪಟ್ಟೆ ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ.